ನಮಸ್ಕಾರ ರೀ ದೊಡ್ಡ ಮಂದಿಗೆ. ನಮ್ಮದು ಇವತ್ತು ಫಸ್ಟ್ ಡೇ ನಾವು ಗ್ವಾಲಿಯರ್ ಬಂದ್ವಿ. ಗ್ವಾಲಿಯರ್ ಬಂದಮೇಲೆ ಇದ್ರ ಬಗ್ಗೆ ಭಾಳ ಕೇಳೀವಿ, ನೀವು ಕೇಳ್ತೀರಿ. ಇದರ ಹೆಸರು ಏನಪ್ಪ ಅಂದ್ರೆ ಗ್ವಾಲಿಯರ್ ಫೋರ್ಟ್ ಇದೆ. ಇವತ್ತು ನೋಡೋಕೆ ಅವಕಾಶ ಸಿಕ್ಕೈತೆ ನನಗೆ. ನೋಡಿರಿ ಆರ್ಕಿಟೆಕ್ಟ್ ನೋಡಿರಿ, ಅದು ಚಂದ ಐತಿ. ಭಾಳ ಖುಷಿ ಆಯ್ತು ಇಲ್ಲಿ ಬಂದು. ನಿಮ್ಗೆ ಯಾವಾಗಾರ ಅವಕಾಶ ಸಿಕ್ತಂದ್ರೆ ಬಂದು ನೋಡ್ಕೊಂಡು ಹೋಗ್ರಿ ಅದನ್ನು. ಬೆಳಿಗ್ಗೆ ಆಗೈತಿ, ರಾತ್ರಿ ಎಲ್ಲ ಮಸ್ತ್ ನಿದ್ದೆ ಆಯಿತು. ಆರಾಮಾಗಿ ಮಲ್ಕೊಂಡ್ವಿ. ಟೈರ್ಡ್ ಆಗಿತ್ತಲ್ಲ, ತುಂಬ ಲಾಂಗ್ ಜರ್ನಿ ಇತ್ತು. ಸೊ ಈಗ ಗ್ವಾಲಿಯರಿಂದ ಮುಂದೆ ಹೊಂಟಿವಿ, ಇದಕ್ಕೆ ಭೂಪಾಲ್ಗೆ ಹೊಂಟಿವಿ. ಬ್ರೇಕ್ಫಾಸ್ಟ್ ಮಾಡಿದ್ವಿ ಹೋಟೆಲ್ದಾಗ, ಚಂದ ಇತ್ತು. ಸ್ಯಾಂಡ್ವಿಚ್ ಮತ್ತು ಮಿಲ್ಕ್ ಕುಡಿದ್ವಿ. ಯಾಕಂದ್ರೆ ನಾವು ದೂರ ಹೊಂಟಿವಿ, ಲಾಂಗ್ ಜರ್ನಿ ಐತಿ ಅಂತಮೇಲೆ ಹೈಡ್ರೇಟ್ ಆಗ್ಬೇಕಾಗ್ತಿತ್ತು ಭಾಳ. ಸೊ ಈಗ ಗಾಡಿ ಓಡ್ಸತ್ತೀನಿ. ಇಷ್ಟು ಲಾಂಗ್ ಜರ್ನಿ ಬಂದರೂ ಗೊತ್ತಾಗತ್ತಿಲ್ಲ ನಂಗೆ ಎಷ್ಟು ದೂರ ಬಂದೀವಿ ಅಂತ. ಮಸ್ತ್ ಐತಿ, ಕಂಫರ್ಟೇಬಲ್ ಆಗಿ ನೀವು ಆರಾಮಾಗಿ ಡ್ರೈವ್ ಮಾಡ್ಕೊತ ಹೋಗ್ಬೇಕು ಎಷ್ಟು ಲಾಂಗ್ ಜರ್ನಿ. ಸೊ ಈಗ ವೆದರು ಮಸ್ತ್ ಐತಿ. ಬೆಳಗ್ಗೆ ಆರಾಮಾಗಿ ನೋಡ್ಕೊಂತ ಗ್ರೀನರಿ ಐತಿ ಆಜು ಬಾಜು. ಸೊ ನೋಡ್ಕೊಂತ ಹೊಂಟಿವಿ. ಈಗ ಭೂಪಾಲ್ಗೆ ಹೋಗ್ಬೇಕು. ನಿಮ್ಗೆ ಕೆಲವೊಂದು ಫೀಚರ್ಸ್ ಹೇಳ್ತೀನಿ ಕಾರ್ ಬಗ್ಗೆ. ಭಾರಿ ಸ್ಮಾರ್ಟ್ ಫೀಚರ್ಸ್ ಅದಾವೆ ಇದ್ರಾಗ ಫಸ್ಟ್ ಸ್ಟಾರ್ಟ್ ಮಾಡ್ಬೇಕಂತಂದ್ರೆ ಸೀಟ್ ಇಂಟೀರಿಯರ್ ಡಿಸೈನ್ ನೋಡಿರಿ ನೀವು, ಎಷ್ಟು ಚಂದ ಪ್ರಿಸಿಯಸ್ ಆಗಿ ಎಲ್ಲ ಡಿಸೈನ್ ಮಾಡ್ಯಾರ. ಸೀಟ್ಸ್ ನೋಡಿರಿ, ಇನ್ನು ಸನ್ ರೂಪ್ ಐತಿ ಮ್ಯಾಲೆ. ಇದು ಫಿಕ್ಸ್ಡ್ ಐತಿ, ಓಪನ್ ಆಗಂಗಿಲ್ಲ. ಬಟ್ ಲೈಟ್ ಚಲೋ ಬರ್ತೈತಿ ಇಲ್ಲಿಂದ ಮ್ಯಾಲಿಂದ. ಸೊ ಇದೆಲ್ಲ ಐತಿ. ಮತ್ತು ಸೆನ್ಸರ್ ಐತಿ. ಇನ್ನೊಂದು ಸ್ಪೆಷಲ್ ಕ್ವಾಲಿಟಿ ಇದ್ರದ್ದು ಏನಂತಂದ್ರೆ, ನೀವು ಮುಂದೆ ಗಾಡಿ ಹೊಂಟೈತಂದ್ರೆ ಆ ಗಾಡಿನ ನೋಡಿ ಇದು ಆಟೋಮೆಟಿಕ್ ತನ್ನ ಸ್ಪೀಡ್ ಕಂಟ್ರೋಲ್ ಮಾಡ್ಕೋತದೆ. ಆ ಥರ ಐತಿ ಇದಕ್ಕೆ ಸಿಸ್ಟಮ್. ಸೆನ್ಸರ್ ಹಾಕ್ಯಾರ, ಮಸ್ತ್ ಐತಿ. ಮತ್ತು ಇದು ಡ್ಯುಯಲ್ ಕನ್ಸೋಲರ್ ಅದಾವೆ ಇದ್ರಾಗ. ಒಂದರದಾಗ ನೀವು ನೋಡ್ಬೋದು, ಗಾಡಿ ಡೀಟೇಲ್ಸ್ ನೋಡ್ಬೋದು, ಮ್ಯಾಪ್ ನೋಡ್ಬೋದು, ಮೀಡಿಯಾ ನೋಡ್ಬೋದು. ಇನ್ನೊಂದು ನಿಮ್ಗೆ ಗಾಡಿ ಏನಾರ ಎಷ್ಟು ಸ್ಪೀಡ್ದಾಗ ಹೊಂಟೈತಿ, ಚಾರ್ಜ್ ಎಷ್ಟೈತಿ, ಟೆಂಪ್ರೇಚರ್ ಎಷ್ಟೈತಿ, ಅದನ್ನೆಲ್ಲ ನೋಡ್ಕೊಂತ ಆರಾಮಾಗಿ ಕಂಫರ್ಟೇಬಲ್ ಆಗಿ ನೋಡ್ಕೊಂತ ಮಜಾ ಮಾಡ್ಕೊಂತ. ಮ್ಯೂಸಿಕ್ ಸಿಸ್ಟಮ್ ಅದಾವೆ, 6 ಸ್ಪೀಕರ್ ಅದಾವೆ. ಮುಂದೆ 4 ಅದಾವೆ, ಹಿಂದೆ 2 ಅದಾವೆ. ಒಂದು ಸತಿ ಮ್ಯೂಸಿಕ್ ಹಾಕ್ತೀನಿ, ನಿಮ್ಗೆ ಕೇಳ್ರಿ ಹೆಂಗೈತಿ ಸೌಂಡ್ ಅಂತ. ರೋಡ್ ನೋಡ್ರಿ, ಮಸ್ತ್ ಐತಿ. ನೀವು ರೋಡ್ ನೋಡ್ಬೋದು, ಚಲೋ ಐತಿ. ಲಾಂಗ್ ಜರ್ನಿಗೆ ರೋಡ್ ಭಾಳ ಇಂಪಾರ್ಟೆಂಟ್ ಆಗ್ತೈತಿ. ಮಜಾ ಬರತ್ತೈತಿ ರೋಡ್ ಮ್ಯಾಗ ಡ್ರೈವ್ ಮಾಡೋಕ್ಕೆ. ಖಡ್ಡ ಗಿಡ ಬಂದರೂ ಆರಾಮಾಗಿ ಜಿಕ್ಕೋತ ಹೋಗ್ಬೋದು, ಏನೂ ಅನ್ಸಂಗಿಲ್ಲ ಒಳಗೆ ಕೂತಾಗ. ನಮಸ್ಕಾರ ರೀ, ಹೆಂಗದ ರೀ? ನಾವು ಭೋಪಾಲ್ಗೆ ಮುಟ್ಟಾತೀವಿ. ಇನ್ನೂ 20 ನಿಮಿಷದಾಗ ಭೋಪಾಲ್ಗೆ ಮುಟ್ತೀವಿ. ಅಲ್ಲಿ ಹೋಗಿ ಊಟ ಮಾಡ್ತೀವಿ. ಶಿಸ್ತು ಢಾಬಾದಾಗ ಒಂದು ಕಡೆ ಊಟ ಮಾಡಿ ಮುಂದೆ ಹೋಗ್ಬೇಕಂತ ಪ್ಲ್ಯಾನ್ ಐತಿ. ಏನಪ್ಪ ಅಂದ್ರೆ ಸಿಕ್ಕಾಪಟ್ಟೆ ಹಸೋಗೈತಿ. ದೂರಿಂದ ಟ್ರಾವೆಲ್ ಮಾಡ್ಕೊಂಡು ಬಂದೀವಲ್ಲ, ಹಾಗಾಗಿ ಹಸೋಗೈತಿ. ಈಗ ಅಲ್ಲಿ ಹೋಗಿ ಊಟ ಮಾಡಿ ಶಿಸ್ತು ಹೋಟೆಲ್ದಾಗ ಹೋಗಿ ರೆಸ್ಟ್ ಮಾಡೋದು. ಮುಂದೆ ಜರ್ನಿ ಮಾಡ್ಬೇಕು ಮತ್ತೆ. ಹಾಗಾಗಿ ರಾತ್ರಿ ಈಗ 12 ಗಂಟೆಗೆ ಐತಿ. ಚಳಿ ಐತಿ ಸಿಕ್ಕಾಪಟ್ಟಿ. ಫಸ್ಟ್ ಟೈಮ್ ಭೋಪಾಲ್ಗೆ ಹೊಂಟೀನಿ, ನೋಡ್ಬೇಕು ಹೆಂಗೈತಿ ಎಕ್ಸ್ಪೀರಿಯನ್ಸ್ ಅಂತ. ಮಜಾ ಬರತ್ತೈತಿ.